ಹಣ ನೀಡಿದ್ದ ಬಗ್ಗೆ ಡಿ.ಕೆ. ಸುರೇಶ್ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಯಂಗ್ ಇಂಡಿಯಾ ಟ್ರಸ್ಟ್ಗೆ 2.5 ಕೋಟಿ ಕೊಟ್ಟಿದ್ದೀವಪ್ಪ ನಾವು. ಈ ಟ್ರಸ್ಟ್ಗೆ 2.5 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇವೆ. ನಾವು ಹಣ ಕೊಟ್ಟಿಲ್ಲ ಅಂತ ಹೇಳ್ತಾನೆ ಇಲ್ವಲ್ಲ ನಾವು. ನಮ್ಮ ಮೇಲೆ ದುರುದ್ದೇಶಪೂರ್ವಕವಾಗಿ ಆರೋಪವನ್ನು ಮಾಡಿದ್ದಾರೆ. ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡ್ತೀವಿ. ಇದು ರಾಜಕೀಯ ಪ್ರೇರಿತವಾಗಿರತಕ್ಕಂಥ ಪ್ರಕರಣ. ಇದು ನಾವು ಯಂಗ್ ಇಂಡಿಯಾ ಸಂಸ್ಥೆಗೆ ಹಣ ಕೊಟ್ಟಿರೋದು ನಿಜ. ಅವರು ವೈಯಕ್ತಿಕವಾಗಿ ಹಣ ಬಳಸ್ಕೊಂಡಿಲ್ವಲ್ಲಪ್ಪ. ಸಂಸ್ಥೆ ಅದೊಂದು ಸಂಸ್ಥೆಗೆ ದೇಣಿಗೆ ಕೊಟ್ಟಿದ್ದೀವಿ ನಾವು. ಮುಚ್ಚಿಡೋ ಪ್ರಶ್ನೆ ಏನು ಬಂತಿದ್ರಲ್ಲಿ ಅಂತ ಹೇಳಿ ಡಿ.ಕೆ. ಸುರೇಶ್ ಮಾಜಿ ಸಂಸದರು ಮಾತಾಡಿದ್ದಾರೆ. ಇಡಿ ಅಧಿಕಾರಿಗಳು ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ ಏನು ನಾವು ನಮ್ಮ ಟ್ರಸ್ಟಿಂದ ಮತ್ತೊಂದು ಟ್ರಸ್ಟ್ಗೆ ಹಣ ಕೊಡಲಿಕ್ಕೆ ನಾವು ಸ್ವತಃ ಸುಮಾರು 2.5 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೇವೆ. ಸೊ ಹಾಗಾಗಿ ಅಧಿಕಾರಿಗಳು ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಂಜಸವಾದಂಥ ಉತ್ತರಗಳನ್ನು ನಾವು ಕೊಟ್ಟಿದ್ದೀವಿ. ನಾವು ಕೊಟ್ಟಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಕೊಟ್ಟಿರೋ ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿನೂ ಇಲ್ಲ. ಸೊ ದುರುದ್ದೇಶ ಪೂರಿತವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ನಮ್ಮ ನಾಯಕರುಗಳ ಮೇಲೆ ಆರೋಪಗಳನ್ನು ಹೊರಿಸಲಿಕ್ಕೋಸ್ಕರ ಈ ರೀತಿಯಾಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇರ್ಬೋದು, ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಇರ್ಬೋದು, ಖಂಡಿತ ಅದನ್ನು ನಾವು ನಮ್ಮ ಪಕ್ಷ ಪ್ರಶ್ನೆ ಮಾಡ್ತದೆ. ನಾಯಕರು ಕೂಡ ಪ್ರಶ್ನೆ ಮಾಡ್ತಾರೆ. ಇದು ರಾಜಕೀಯ ಪಿತೂರಿಯ ಒಂದು ಕೆಲಸ. ಇಡಿ ಅಧಿಕಾರಿಗಳು